ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ಸು ಇರುವ ಎಲ್ಲಾ ಸತ್ಯಗಳನ್ನು ಮುಚ್ಚಿಟ್ಟ ಪರಿಣಾಮ ಇವತ್ತು ವಯನಾಡಿಗೆ ಈ ದುರ್ಗತಿ. ರಾಹುಲ್ ಗಾಂಧಿ ಎಂತ ಒಬ್ಬ ನಿಷ್ಕ್ರಿಯ ಮತ್ತು ಸ್ವಾರ್ಥ ರಾಜಕಾರಣಿ ಅನ್ನುವುದನ್ನ 100% ಬೆತ್ತಲಗೊಳಿಸಿ. ಕೇರಳದಲ್ಲಿ ಈ ಎಚ್ಚರಿಕೆಯನ್ನ ಕೇರಳ ಸರ್ಕಾರ ಸೀರಿಯಸ್ ಆಗಿ ಗಮನಿಸಿದ್ದಿದ್ರೆ ಇವತ್ತಿನ ಅನಾಹುತ ಆಗ್ತಿರ್ಲಿಲ್ಲ. ಇಂಡಿ ಕೂಟಲ್ಲಿ ಕೂತ್ಕೊಂಡು ಎದ್ದು ನಿಂತ್ಕೊಂಡು ಗಲಾಟೆ ಮಾಡಿ ಎಲ್ಲವನ್ನೂ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಆಪಾದಿಸ್ತಾ ಇರುವಾಗ ತೇಜಸ್ವಿ ಸೂರ್ಯ ಈ ಅಂಕಿಅಂಶವನ್ನ ಇಟ್ಟಿದ್ದಿದೆಯಲ್ಲ, ಇದು ಅತ್ಯಂತ ಅವಶ್ಯಕತೆ ಅಂಕಿಅಂಶ. ಎಲ್ಲ ರಿಪೋರ್ಟ್ಗಳು, ರೆಕಮೆಂಡೇಶನ್ಗಳು, ತಜ್ಞತೆ, ಅಧ್ಯಯನ, ಪರಿಸರದ ಮೂಲಕ ಏನೇನು ಆಗ್ತಾ ಇದೆ ಅನಾಹುತ ಅನ್ನೋದನ್ನ ಸ್ಪಷ್ಟವಾಗಿ ಪಟ್ಟಿ ಮಾಡಿ ಕೊಟ್ಟರು ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸದಲ್ಲಿ ನಿಮ್ಮ ಪಾಲೆಷ್ಟು? ನಿಮ್ಮ ನಿರ್ಲಕ್ಷ್ಯವೇ ಈ ಮಾರಣ ಹೋಮಕ್ಕೆ ಕಾರಣ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವ್ರಿಗೂ ಹೇಳಿ. ಮತ್ತು ನಾವು ಎತ್ತುಕೊಳ್ಳುವ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆಯೂ ನೀವು ಅತ್ಯಂತ ಪ್ರೀತಿಯಿಂದ ಕೇಳ್ತಾ ಇದ್ದೀರಿ, ಪ್ರತಿಕ್ರಿಯಿಸ್ತಾ ಇದ್ದೀರಿ. ಇನ್ನೂ ಹೆಚ್ಚೆಚ್ಚು ನಿಮ್ಮ ಐಡಿಯಾ ಏನಾದರೂ ಇದ್ದರೆ, ನಿಮಗೆ ಈ ವಿಷಯದ ಬಗ್ಗೆ ಹೀಗೆ ಹೇಳಬೇಕು ಅನ್ನುವಂಥ ಒಂದು ಕಳಕಳಿ ಇದ್ದರೆ ಅದಕ್ಕೆ ತುಂಬ ಸ್ವಾಗತ ಇದೆ. ನೀವು ಕಮೆಂಟ್ಸನ್ನು ಮಾಡ್ಬೋದು. ನಿಮ್ಮ ಕಮೆಂಟ್ಸನ್ನು ಗಂಭೀರವಾಗಿ ಗಮನಿಸಲಾಗುತ್ತೆ. ಇವತ್ತು ಭಾರತದಲ್ಲಿ ಆಗುವಂಥ ಲ್ಯಾಂಡ್ ಸ್ಲೈಡಿಂಗ್ ಅಂತೇನಿದೆ, ಅದರ ಭೀಕರ ಸ್ವರೂಪವನ್ನು ನಾವು ಕೇರಳದ ವಯನಾಡಿನಲ್ಲಿ ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಭಾರತದ ಮೂಲೆ ಮೂಲೆಗಳಲ್ಲೂ ಇಂಥ ಒಂದು ದುರಂತ ನಡೀತಾ ಇದೆ. ನಾವು ಇತ್ತೀಚೆಗೆ ಅದರ ಒಂದು ಪೂರ್ವಭಾವಿಯಾದಂಥ ಕರ್ನಾಟಕದ ದುರಂತವನ್ನೇ ನೋಡಿದ್ದೇವೆ. ಇನ್ನೂ 6ರಿಂದ 7 ಜನ ಮಣ್ಣಿನಡಿಯಲ್ಲಿದ್ದಾರೆ. ಇನ್ನೂ ಅದರ ಶೋಧ ಕಾರ್ಯ ಮುಂದುವರೆದಿದೆ. ರೋಡು ಬ್ಲಾಕ್ ಆಗಿದೆ. ಮಂಗಳೂರು ಟು ಕಾರವಾರದ ಮಧ್ಯೆ ಅಂಕೋಲದ ಹತ್ತಿರ ಶಿರೂರಿನ ದುರಂತ ಏನಿದೆ, ಅದು ಒಂದು ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ದುರಂತವಾಗಿ ದಾಖಲಾಗಿದೆ. ವಯನಾಡಿನಲ್ಲಿ ಇವತ್ತು 270ಕ್ಕೂ ಹೆಚ್ಚು ಸಾವಿನ ಸಂಖ್ಯೆ. ಸಾಮಾನ್ಯವಾಗಿ ಮಾಧ್ಯಮದಲ್ಲಿ 270 ಬಂದಿದೆ ಅಂತಾದರೆ ಅದಕ್ಕೆ ನೀವೊಂದು 3ರಿಂದ 4 ಪಟ್ಟು ನೀವು ಸೇರಿಸ್ಕೋಬೇಕು. ಈ ಅಂಕಿಅಂಶಗಳು ಅಷ್ಟು ಕ್ಷೀಣವಾಗಿರ್ತವೆ. ಅಂದರೆ ಮಾಧ್ಯಮದಲ್ಲೇ 270ಕ್ಕೂ ಹೆಚ್ಚು ಸಾವು ಅಂತ ಬಂದರೆ ಹೆಚ್ಚು ಕಮ್ಮಿ 800ರಿಂದ 900 ವ್ಯಕ್ತಿಗಳವರೆಗೆ ಅಲ್ಲಿ ಸಾವು ಸಂಭವಿಸಿರುವ ಸಾಧ್ಯತೆ ಇರುತ್ತೆ. 200 ಜನ ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತೀವ್ರ ಶೋಧ ಕಾರ್ಯ ನಡೆದಿದೆ. 500ಕ್ಕೂ ಹೆಚ್ಚು ಮನೆಗಳು ನೆಲಸಮಾಗಿದೆ. ರಾಜ್ಯದ ಮಟ್ಟಿಗೆ 2 ನಾಪತ್ತೆಯಾಗಿದ್ದಾರೆ ಅಥವಾ 2 ಬಲಿಯಾಗಿದ್ದಾರೆ ಅಂತಿತ್ತು. 9 ಜನ ಕನ್ನಡಿಗರು ಇನ್ನೂ ನಾಪತ್ತೆಯಾಗಿದ್ದಾರೆ. 12 ಜನ ಬಲಿಯಾಗಿದ್ದಾರೆ. ಆಮೇಲೆ ನೀವು ಇವತ್ತಿನ ಆಧುನಿಕವಾದಂಥ ಒಂದು ತಾಂತ್ರಿಕ ಆವಿಷ್ಕಾರದ ಸಂದರ್ಭದಲ್ಲಿ ಇಂಚಿಂಚನ್ನು ನೀವು ಮನೆಯಲ್ಲೇ ಕೂತು ಅದರ ಭೀಭತ್ಸವಾದಂಥ ಆಡಿಯೋಗಳನ್ನು, ವಿಡಿಯೋಗಳನ್ನು ನೋಡ್ಬೋದು. ವಯನಾಡಿನ ದುರಂತವನ್ನು ನೋಡ್ತಾ 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 ಮನುಷ್ಯ ಕುಲ ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದೇ ಆಗತ್ತೆ ಅನ್ನುವಂಥ ಹಿರಿಯರ ಮಾತಿಗೆ ಇದೊಂದು ಜ್ವಲಂತ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದಿಂದ, ತಮಿಳುನಾಡಿನಿಂದ, ಕೇಂದ್ರದಿಂದ, ಅದರ ಜೊತೆಗೆ ಒಂದು ಪೋಸ್ಟನ್ನು ನೋಡಿದೆ, ನಿಮ್ಮ ಎದುರು ಅದನ್ನು ಹಾಕ್ತೇವೆ. ವಯನಾಡಿನ MP ಮತ್ತು ಅದೇ ಕ್ಷೇತ್ರದಲ್ಲಿ ಮುಂದೆ ಸ್ಪರ್ಧಿಸಲಿಕ್ಕಿರುವಂಥ ಪ್ರಿಯಾಂಕಾ ಗಾಂಧಿ ತಲುಪುವ ಮೊದಲನೇ ರಾಹುಲ್ ಗಾಂಧಿಯವರೇ, ನೋಡಿ, ನೀವು ದಿನವೂ ಬೈಯುವ, ಶಪಿಸುವ, ದೇಶದ್ರೋಹಿಗಳು ಅಂತ ಹೇಳುವ, ಕಡುಕರು ಅಂತ ಹೇಳುವ ಈ ಎಲ್ಲ ಆಪಾದನೆಗಳನ್ನು ಹೊತ್ತು ಸಾಗ್ತಾ ಇರುವಂಥ RSSನ ಕಟ್ಟ ಏನು ಸೇವಕರಿದ್ದಾರಲ್ಲ, ಅವರು ವಯನಾಡಿನ ನೆಲದಲ್ಲಿ ನಿಮಗಿಂತ ಮೊದಲು ಹಾಜರಿದ್ದಾರೆ ಮತ್ತು ಅಲ್ಲಿಯ ಇಡೀದಾದಂಥ ಕಾರ್ಯಾಚರಣೆಯಲ್ಲಿ ಅಹೋರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಅದನ್ನು ನೀವು ಗಮನಿಸ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಇಲ್ಲಿಯೂ ರಾಜಕೀಯ ನಡೀತಾ ಇದೆ. ಇಲ್ಲಿಯೂ ರಾಹುಲ್ ಗಾಂಧಿ ರಾಜಕೀಯ ದಾಳವನ್ನು ಉರುಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತೇನು ನಡೀತಾ ಇದೆ ಅಧಿವೇಶನ, ಸಂಸತ್ತಿನ ಅಧಿವೇಶನ, ಅದರಲ್ಲಿ ಪ್ರಖರವಾಗಿ ನಾನು ಮಾತಾಡಿದ್ದೇನೆ,
ಅನ್ನುವ ರೀತಿಯಲ್ಲಿ ಪೆಟ್ಟು ತಿಂತಾ ಇದ್ದದ್ದನ್ನು ನೀವು ನೋಡ್ತಾ ಇದ್ದೀರಿ. ಅನುರಾಗ್ ಠಾಕೂರ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿಯಲ್ಲಿ ಬೆಂಕಿ ಸದೃಶವಾಗಿ ಅವರ ಮೇಲೆ ಮುಗಿಬಿದ್ರು ಮತ್ತು ಅವರ ಅಜ್ಞಾನದ ಪರಮಾವಧಿಯನ್ನು ದೇಶದ ಜನರೆದುರು ತೆರೆದಿಟ್ಟರು ಅಂತ ನೀವು ಗಮನಿಸಿದ್ದೀರಿ. ಇಲ್ಲಿಯೂ ಅದೇ ಆಗಿದೆ. ಆಡಳಿತ ಪಕ್ಷದ ಮೇಲೆ ನೀವು ಸರಿಯಾದ ಎಚ್ಚರಿಕೆ ಕ್ರಮವನ್ನು ಕೊಟ್ಟಿಲ್ಲ, ಅರ್ಲಿ ವಾರ್ನಿಂಗ್ ಕೊಟ್ಟಿಲ್ಲ. ಕೇಂದ್ರದ ನಿರ್ಲಕ್ಷ್ಯದ ಪರಿಣಾಮವಾಗಿ ಈ ದುರಂತ ಸಂಭವಿಸಿದೆ. ಈ ದುರಂತಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡಿದರು, ಪ್ರತಿಪಕ್ಷದವರು ಮಾತಾಡಿದರು. ಆದರೆ ಅಸಲಿ ಸತ್ಯ ಬೇರೆಯೇ ಇದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ಸು ಇರುವ ಎಲ್ಲ ಸತ್ಯಗಳನ್ನು ಮುಚ್ಚಿಟ್ಟ ಪರಿಣಾಮ ಇವತ್ತು ವಯನಾಡಿಗೆ ಈ ದುರ್ಗತಿ. ಹೀಗೆ ಹೇಳಿದರೆ ನನ್ನನ್ನು ನೀವು ರಾಜಕೀಯಗೊಳಿಸ್ತೀರಿ ಅಂತ ಭಾವಿಸಬಹುದು. ಇಂಥ ದುರಂತದ, ಇಂಥ ಅವಸಾನದ ಇಡೀ 500,000 ಮನೆಗಳೇ ನಿರ್ನಾಮ ಆಗಿ ಭೂಗತಾದಂಥ ಸಂದರ್ಭದಲ್ಲೂ ಕೂಡ ನೀವು ರಾಜಕೀಯದ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಬಹುದು. ಆದರೆ ಸತ್ಯ, ನಿಮಗೆ ಸತ್ಯದ ತಲೆಗೆ ಹೊಡೆಯುವಂಥ ಅಂಕಿಅಂಶಗಳನ್ನು ನಿಮ್ಮ ಎದುರಿಡ್ತೇನೆ. ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ ಅಂಕಿಅಂಶಗಳ ಆಧಾರದಲ್ಲಿ, ಅದರ ಜೊತೆಗೆ ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಕೇಳಿ. ನಮ್ಮ ಸಂಸದ ತೇಜಸ್ವಿ ಸೂರ್ಯ ಒಬ್ಬ ಯುವ ನಾಯಕನಾಗಿ ರಾಜಕೀಯಕ್ಕೆ ಇಳಿದಾಗ ಅವನು ಮಾಡುವಂಥ ಕೆಲಸದ ತರೀಕ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅನುರಾಗ್ ಠಾಕೂರ್ ಒಂದು ಪರಂಪರೆಯನ್ನು ಹಾಕಿಕೊಟ್ರೆ, ತೇಜಸ್ವಿ ಸೂರ್ಯ ಅವರು ಅದನ್ನು ಬಹಳ ಬಹಳ ಶಕ್ತವಾಗಿ ಮುಂದುವರಿಸಿದರು. ಬೆಂಕಿ ರೀತಿಯಲ್ಲಿ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡಿದರು. ರಾಹುಲ್ ಗಾಂಧಿ ಎಂಥ ಒಬ್ಬ ನಿಷ್ಕ್ರಿಯ ಮತ್ತು ಸ್ವಾರ್ಥ ರಾಜಕಾರಣಿ ಅನ್ನೋದನ್ನು 100% ಬೆತ್ತಲಗೊಳಿಸಿದರು. ಅದರ ಬಗ್ಗೆ ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಇಲ್ಲಿ ಕೂತಿದ್ದೇನೆ. ಮೊದಲಾಗಿ ಏನು ಆಪಾದನೆ ಮಾಡ್ತಾರೆ ಪ್ರತಿಪಕ್ಷದವರು? ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅರ್ಲಿ ವಾರ್ನಿಂಗ್ ಕೊಟ್ಟಿಲ್ಲ. ಆವಾಗ ಎದ್ದು ನಿಂತರು ಅಮಿತ್ ಶಾ ಅವರು. ಕೇರಳದ ವಿಷಯದಲ್ಲಿ ಅಂತಲ್ಲ, ಇಡೀ ದೇಶದ ರಾಜ್ಯಗಳಿಗೆ 7 ದಿನ ಮೊದಲು ಅರ್ಲಿ ವಾರ್ನಿಂಗನ್ನು ನಾವು ಯಾವ ರೀತಿ ಕೊಟ್ಟಿದ್ದೆವು. ಜುಲೈ 25ಕ್ಕೆ ಮೊದಲ ವಾರ್ನಿಂಗ್, ಜುಲೈ 26ಕ್ಕೆ ಎರಡನೇ ವಾರ್ನಿಂಗ್, ಜುಲೈ 20, 25, 26ಕ್ಕೆ ಎರಡನೇ ವಾರ್ನಿಂಗು, ಮತ್ತು 26ಕ್ಕೆ ಲಾಸ್ಟ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ನಿರ್ಲಕ್ಷ್ಯದಿಂದ ಆಗಿಲ್ಲ. ಅರ್ಲಿ ವಾರ್ನಿಂಗ್ ಕೊಡುವಂಥ ಒಂದು ಸಿಸ್ಟಮನ್ನು 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದ ಪ್ರಥಮ ಪಾದದಲ್ಲೇ 2,000 ಕೋಟಿಯನ್ನು ಖರ್ಚು ಮಾಡಿ ವಿಶ್ವದಲ್ಲೇ ಅತ್ಯಂತ ಮಾಡರ್ನೈಸ್ಡು ಮತ್ತು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಟೆಕ್ನಾಲಜಿ ಅನ್ನಿಸಬಹುದಾದಂಥ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟಿದ್ದೇವೆ. ಇವತ್ತು ನಮ್ಮ ಹವಾಮಾನ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ವಿಶ್ವ ದರ್ಜೆಯಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಅದನ್ನು ಕೇರಳ ಸರ್ಕಾರಕ್ಕೆ ಈಗಾಗಲೇ 7 ದಿನದ ಹಿಂದೆ ಫಸ್ಟ್, ಸೆಕೆಂಡ್, ಥರ್ಡ್ 3 ಹಂತದಲ್ಲಿ ವಾರ್ನಿಂಗ್ ಕೊಟ್ಟಿದ್ದೇವೆ. 20ಕ್ಕೂ ಹೆಚ್ಚು ಸೆಂಟಿಮೀಟ್ರ್ ಮಳೆಯಾಗಲಿಕ್ಕಿದೆ. ವಯನಾಡಿನಂಥ ಪ್ರದೇಶದಲ್ಲಿ ಅತಿ ತೀವ್ರವಾದಂಥ ಭೂಕುಸಿತ ಆಗಬಹುದಾದ ಸಾಧ್ಯತೆ ಇದೆ. ಆದ್ದರಿಂದಲೇ ವಿಮಾನದಲ್ಲಿ 9 NDRF ಪಡೆಗಳನ್ನು ನಾವು ಕಳಿಸಿದ್ದೇವೆ. ಪಿಣರಾಯಿಯನ್ನೇನು ಹೇಳ್ತಾರೆ ಕೇರಳದ ಮುಖ್ಯಮಂತ್ರಿ? ಮಳೆ ಜಾಸ್ತಿ ಆಗತ್ತೆ ಅಂತ ಅಷ್ಟೇ ಹೇಳಿದ್ರು, ನಮಗೆ ಭೂಕುಸಿತ ಬಗ್ಗೆ ಹೇಳಲಿಲ್ಲ. ಮಳೆ ಜಾಸ್ತಿ ಆದರೆ ಭೂಕುಸಿತ ಆಗದೇ ಇನ್ನೇನಾಗತ್ತೆ ಪಿಣರಾಯಿನವರೇ? ಕಳೆದ 5 ವರ್ಷದಲ್ಲಿ ಇದು 2ನೇ ಬಾರಿ ಮಹಾಕುಸಿತ ವಯನಾಡಿನಲ್ಲಿ. ಮತ್ತು ಅದಕ್ಕೂ ಅಮಿತ್ ಶಾ ಉತ್ತರ ಕೊಟ್ಟರು. ಏನು? ಮಳೆ ಜಾಸ್ತಿ ಆಗತ್ತೆ ಅನ್ನೋದಷ್ಟನ್ನೇ ನಾವು ಕೊಟ್ಟಿದ್ದಿದ್ರೆ 9 NDRF ತುಕಡಿಗಳನ್ನು ನಾವು ಯಾಕೆ ಕಳಿಸ್ತಿದ್ದೆವು? ಅದರ ಅರ್ಥ ಏನು? ಭೂಕುಸಿತ ಆಗತ್ತೆ, ಆಗುವ ಸಂಭವನೀಯತೆ 99.5% ಇದೆ. ಆದ್ದರಿಂದ ಪೂರ್ವ ಜಾಗೃತೆಯ ದೃಷ್ಟಿಯಿಂದ ನಾವು ಆಲ್ರೆಡಿ ಅವರನ್ನು ಅಲ್ಲಿ ಕಳಿಸಿ ರೆಡಿ ಇಟ್ಟಿದ್ದೆವು.
ಇದು ಯಾವ ನಿರ್ಲಕ್ಷ್ಯ ಅಂತ ನೀವು ಪ್ರಶ್ನೆ ಮಾಡ್ತೀರಿ ಅಂತ ಅಮಿತ್ ಶಾ ಹೇಳಿದರ ಜೊತೆಗೇನೆ ಅವರು ಕೇಂದ್ರ ಸರ್ಕಾರ ಯಾವ ರೀತಿಯೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋದರು. 7 ದಿನದ ಮೊದಲನೇ ಕೇಂದ್ರ ಹವಾಮಾನ ಇಲಾಖೆಯ ರಿಪೋರ್ಟಿನ ಪ್ರಕಾರ ನಾವು ತಿಳಿಸಿದ್ದೇವೆ. 23ರಂದು ಮೊದಲ ಎಚ್ಚರಿಕೆ ಕೊಟ್ಟಿದ್ದೇವೆ, 24, 25ರಂದು ಎರಡನೇ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ಜುಲೈ 26ರಂದು 20 ಸೆಂಟಿಮೀಟರ್ಗೂ ಹೆಚ್ಚು ಮಳೆ ಮತ್ತು ಭೂಕುಸಿತ ಆಗುವ ಎಲ್ಲ ಲಕ್ಷಣಗಳಿದೆ, ಅಲ್ಲಿ ಸ್ಥಳಾಂತರ ಮಾಡಿ, ಅಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಅಲ್ಲಿಂದ ಜನರನ್ನು ಎಲ್ಲ ಕಡೆ ನೀವು ಸ್ಥಳಾಂತರ ಮಾಡಿ ಅಂತ ನಾವು ಹೇಳಿದ್ದೇವೆ. ಆದರೆ ಕೇರಳ ಸರ್ಕಾರ ಇದು ಯಾವುದಕ್ಕೂ ಮನಸ್ಸನ್ನು ಮಾಡಿಲ್ಲ, ಇದು ಯಾವ ಎಚ್ಚರಿಕೆಯನ್ನು ಗಮನಿಸಿಲ್ಲ. ಕೇರಳ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಆದರೆ ಇಂಥ ಸಂದರ್ಭದಲ್ಲಿ ವಯನಾಡಿನ ದುರಂತಕ್ಕೆ ಒಳಗಾದಂಥ ಅಸಹಾಯಕ ಕುಟುಂಬಗಳೊಟ್ಟಿಗೆ, ಜನಸಮುದಾಯದೊಟ್ಟಿಗೆ ನಾವಿದ್ದೇವೆ. ಕೇರಳ ಸರ್ಕಾರದೊಟ್ಟಿಗೆ ಪ್ರತಿ ಇಂಚಿಂಚು ನಾವು ಹೆಗಲಿಗೆ ಹೆಗಲು ಕೊಡ್ತೇವೆ. ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡುವುದಲ್ಲ, ರಾಜಕೀಯ ಪ್ರಶ್ನೆಗಳನ್ನು ಎತ್ತಬೇಡಿ ದಯವಿಟ್ಟು ಅಂತ ಕೈ ಮುಗಿದು ಕೇಳಿದರು ಭಾವುಕರಾಗಿ. ಆದರೆ ದೇಶದ ಜನತೆಗೆ ಉತ್ತರಿಸಬೇಕಾದ ಉತ್ತರದಾಯಿತ್ವ ನನ್ನದು. ಹಾಗಾದರೆ ಕೇಂದ್ರ ಸರ್ಕಾರ ಏನು ಮಾಡಿಲ್ವೇ? ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿತೆ? ಈ ಪ್ರಶ್ನೆಗಳನ್ನು ನೀವು ಎತ್ತದ್ರಿಂದ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದದ್ರಿಂದ ನಾನು ಈ ಸತ್ಯವನ್ನು ಹೇಳಬೇಕಾಗಿದೆ. ಇಟ್ ಈಸ್ ನಾಟ್ ಎಟ್ ಆಲ್. ಯಾವ ಕಾರಣಕ್ಕೂ ಇದು ಪೊಲಿಟಿಕಲ್ ಅಲ್ಲ, ಪೊಲಿಟಿಕಲೈಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಹಾಗೆ ಅವರು ಮುಂದುವರಿತಾ ಈ ಸೂಚನೆಯನ್ನು ನಾವು ಹೇಗೆ ಕೊಟ್ಟಿದ್ದೇವೆ ಅಂತಂದರೆ, ಇದರ ಬಗ್ಗೆ, ನನ್ನ ಮಾತಿನ ಬಗ್ಗೆ ನಿಮಗೆ ಸಂಶಯ ಇದ್ದರೆ ವೆಬ್ಸೈಟನ್ನು ನೋಡಿ. ಪ್ರತಿ MP ಅವರ ವೆಬ್ಸೈಟಲ್ಲೂ ಇದಿದೆ. ನೀವು ವೆಬ್ಸೈಟ್ ನೋಡುವುದಿಲ್ಲ, ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಅದನ್ನು ಓದುವುದಿಲ್ಲ. ನಿಮ್ಮ ವಿರೋಧ ಪಕ್ಷ ನಾಯಕನಿಗಂತೂ ಓದುವ, ತಿಳ್ಕೊಳ್ಳುವ, ತಿಳಿದು ಮಾತಾಡಬೇಕು ಅನ್ನುವ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಕೂತಿದ್ದೇನೆ ಅನ್ನುವ ಗಾಂಭೀರ್ಯ ಆಗಲಿ ಅದು ಯಾವುದೂ ಇಲ್ಲ. ಕೇವಲ ನೀವು ಫಾರಿನ್ ವೆಬ್ಸೈಟ್ ನೋಡಿದ್ರೆ, ಫಾರಿನ್ ವೆಬ್ಸೈಟಲ್ಲಿ ನಮ್ಮ ಅರ್ಲಿ ವಾರ್ನಿಂಗ್ ಇರುವುದಿಲ್ಲ, ಅದು ನಮ್ಮ ಸೈಟಲ್ಲಿ ಮಾತ್ರ ಇರುವುದು. ದಯವಿಟ್ಟು ಅದನ್ನು ನೋಡಿ ಅಂತ ಹೇಳಿದರು. 23 जुलाई को केरल सरकार को अर्ली वार्निंग भारत सरकार की ओर से दी गई थी 23 जुलाई को, 7 दिन पहले, फिर 24 को गई, फिर 25 को गई, 26 तारीख को मान्यवर ये कहा गया कि 20 सेंटीमीटर से ज्यादा वर्षा होगी, भारी वर्षा होगी, लैंडस्लाइड होने की संभावना है, मड भी रस होकर आ सकता है और लोग इसके अंदर दबकर मर भी सकते हैं. मगर भारत सरकार की अर्ली वार्निंग सिस्टम पर सवाल किए गए, इसलिए मैं कहता हूं प्लीज लिसन अस, मत चिल्लाइए, प्लीज रीड इट. जो वार्निंग भेजा है उसको पढ़िए जरा. और इस देश में कई राज्य सरकारें ऐसी हैं जिन्होंने इस प्रकार की वार्निंग का उपयोग कर कर जीरो कैजुअलिटी डिजास्टर मैनेजमेंट किया है. मैं ओडिशा राज्य सरकार के लिए भी, उस वक्त हमारी नहीं थी, नवीन बाबू की थी, हमने 7 दिन पहले साइक्लोन का अलर्ट भेजा, सिर्फ एक व्यक्ति मारा गया, वो भी गलती से मारा गया. भारत सरकार ने 14 के बाद अर्ली वार्निंग सिस्टम के लिए 2000 करोड़ रुपया खर्च किया है और इसको साझा किया जाता है. मान्यवर, 7 दिन पहले हर राज्य को सूचना भेजी जाती है और वो सूचना साइट पर सबके लिए भी उपलब्ध है, मान्य सांसदों के लिए भी उपलब्ध है. मगर कुछ लोगों को है कि यहाँ की साइटें खोलते ही नहीं है, विदेश की ही खोलते हैं. तो अब विदेश में तो इसकी अर्ली वार्निंग सिस्टम आएगी नहीं, हमारी साइट देखनी पड़ेगी. मान्यवर वर्षा, एक मिनट आप सुनो भाई, मैंने ध्यान से आपको सुना है, सुनिए जरा. नो डोंट प्लीज, इस तरह से नहीं चलेगा, सदन है. ಆಮೇಲೆ ಅವರು ಹೇಳ್ತಾರೆ, ಇದೇ ರೀತಿ ವಾರ್ನಿಂಗನ್ನು ಹಿಂದೆ ಒರಿಸ್ಸಾ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೆವು. ಆವಾಗ ನಮ್ಮ ಸರ್ಕಾರ ಇರಲಿಲ್ಲ, ಅಲ್ಲಿ ಚಂಡಮಾರುತದ ವಾರ್ನಿಂಗನ್ನು ನಾವು ಕೊಟ್ಟಿದ್ದೆವು. ಆವಾಗ ಅವರು ಸಂಪೂರ್ಣವಾಗಿ ಅಲ್ಲಿಂದ ಸ್ಥಳಾಂತರಿಸಿ, ಒಂದು ಹುಡುಗಾಟೆಯ ಆಕ್ಸಿಡೆಂಟಲ್ಲಿನ ಕಾರಣಕ್ಕಾಗಿ ಒಂದು ಜೀವ ಹೋಯಿತು ಹೊರತು ಅಲ್ಲಿ ಯಾವುದೇ ಜೀವಾಘಾತ ಆಗಿರಲಿಲ್ಲ. ಕೇರಳದಲ್ಲಿ
ಈ ಎಚ್ಚರಿಕೆಯನ್ನು ಕೇರಳ ಸರ್ಕಾರ ಗಮನಿಸಿದ್ದಿದ್ರೆ, ಕೇಂದ್ರ ಕೊಟ್ಟಂಥ 3 ಹಂತದ ಎಚ್ಚರಿಕೆಯನ್ನು ಸೀರಿಯಸ್ ಆಗಿ ಗಮನಿಸಿದ್ದಿದ್ರೆ ಇವತ್ತಿನ ಅನಾಹುತ ಆಗ್ತಿರಲಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಹಿಂದೆ ಗುಜರಾತಿಗೂ ಇದೇ ರೀತಿ ನಾವು 3 ದಿನಗಳ ಮೊದಲು ಕೊಟ್ಟೆವು ವಾರ್ನಿಂಗನ್ನು. ಒಂದೇ ಒಂದು ಜೀವ ಬಿಡಿ, ಒಂದೇ ಒಂದು ಜಾನುವಾರು ಕೂಡ ಅಲ್ಲಿ ಅನಾಹುತಕ್ಕೆ ಒಳಗಾಗಿಲ್ಲ. ನಾವು ಅಂಥ ಸಿಸ್ಟಮನ್ನು ಹೊಂದಿದ್ದೇವೆ, ಅಂಥ ಒಂದು ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ನಾವು ಅದನ್ನು ಈಗ ಸ್ಪಷ್ಟವಾಗಿ ಕ್ಲಪ್ತವಾಗಿ ಬಳಸ್ತಾ ಇದ್ದೇವೆ. ಆ ಬಳಕೆಯನ್ನು, ಸೂಚನೆಯನ್ನು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ವಯನಾಡು ಸಾಕ್ಷಿ. ಅದರ ಅರ್ಥ ಇಲ್ಲಿ ನಾನು ನಮ್ಮ ಕೇಂದ್ರ ಸರ್ಕಾರ NDA ಗೌರ್ಮೆಂಟು ಮತ್ತು ಪಿಣರಾಯಿಯ ಕೇರಳ ಸರ್ಕಾರದ ಮಧ್ಯೆ ಯಾವುದೇ ರಾಜಕೀಯ ಮಾತಾಡ್ತಾ ಇಲ್ಲ, ವಸ್ತುಸ್ಥಿತಿಯನ್ನು ಇಡ್ತಾ ಇದ್ದೇನೆ. ನಾವೇನು ಮಾಡಿದ್ದೇವೆ ಅನ್ನೋದನ್ನು ನೀವು ಅಲ್ಲೂ ರಾಜಕೀಯವನ್ನು ಮಾಡಲಿಕ್ಕೆ ಹೊರಟ್ರಿ, ಅಲ್ಲೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನು ತೋರಿಸ್ಲಿಕ್ಕೆ ಹೊರಟ್ರಿ. ಆದ್ದರಿಂದ ನಾನು ಈ ಮಾತನ್ನು ಆಡಬೇಕಾಗಿದೆ. ಹಾಗೆಯೇ ಇನ್ನು ಪರಿಹಾರದ ವಿಚಾರ ಬಂದರೆ 100%ರಲ್ಲಿ 10% ಭಾಗವನ್ನು ಅಲ್ಲಿ ಅನಾಹುತ ಆದ ತಕ್ಷಣ ನೇರವಾಗಿ ಬಳಸಬಹುದು. ಅದಕ್ಕೆ ಯಾವುದೇ ಕೇಂದ್ರ ಸರ್ಕಾರದ ಆಣತಿಯ ಅಥವಾ ಕೇಳಿಕೆಯ ಯಾವ ಅಗತ್ಯವೂ ಇಲ್ಲ. ಆದರೆ 90% ಭಾಗ ಅಂತೇನಿದೆಯಲ್ಲ, ಅದನ್ನು ಬಳಸುವಾಗ ಅಲ್ಲಿ ಕೂಡ ಅನುಮತಿ ಅಗತ್ಯ ಇಲ್ಲ, ಕೇಂದ್ರ ಸರ್ಕಾರದ ಅನುಮತಿ ಅಗತ್ಯ ಇಲ್ಲ. ಆದರೆ ಗೈಡ್ಲೈನ್ಸ್ ಇದೆ, ಮಾರ್ಗಸೂಚಿ ಅಂತಿದೆ, ನಮಗೂ ಇಲ್ಲಿ ಆಡಿಟ್ ಅಂತಿದೆ, ಲೆಕ್ಕಾಚಾರ ಅಂತಿದೆ. ಇದು ಪಕ್ಷದ ರಾಜಕೀಯ ಅಲ್ಲ, ದೇಶದ ಆರ್ಥಿಕತೆಯ ಪ್ರಶ್ನೆ, ದೇಶದ ಇಡೀದಾದಂಥ ಆಡಳಿತದ ಪ್ರಶ್ನೆ. ಅಷ್ಟು ಬಿಟ್ಟರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದೇ ರಾಜಕೀಯವನ್ನು ಮಾಡಲಿಕ್ಕೆ ಕೂತಿಲ್ಲ. ನಾನು ಕೇಳ್ತಾ ಇರುವ ಪ್ರಶ್ನೆ, ಪಿಣರಾಯನ್ನವರಿಗೆ ಈಗಾಗಲೇ ಯಾವ್ಯಾವ ರಿಪೋರ್ಟ್ ಏನೇನು ಹೇಳ್ತಾ ಇದೆ ಅನ್ನೋದನ್ನು ತೇಜಸ್ವಿ ಸೂರ್ಯ ಮಂಡಿಸಿದ್ದನ್ನು ನಿಮ್ಮೆದುರು ಮತ್ತೆ ನಾನು ಪುನರುಚ್ಚಾರ ಮಾಡಲಿಕ್ಕೆ ಹೊರಟಿದ್ದೇನೆ. 100% ಭೂಕುಸಿತ ಈ ದೇಶದಲ್ಲಿ ಆಗ್ತಾ ಇರುವಂಥ ಪ್ರದೇಶಗಳಲ್ಲಿ 60% ಭಾಗ ಕೇರಳದಲ್ಲೇ ಆಗಿದೆ ಅನ್ನುವಂಥ ಭಯಾನಕವಾದಂಥ ರಿಪೋರ್ಟ್ ಇದೆ. ಈ ರಿಪೋರ್ಟ್ ಈಗ ಬಂದದ್ದಲ್ಲ, ಕಳೆದ 5 ವರ್ಷದ ಹಿಂದಿನಿಂದ ಅಥವಾ ಕಳೆದ 5 ವರ್ಷಗಳಲ್ಲಿ ಕೇರಳದಲ್ಲಿ ಮೇಲಿಂದ ಮೇಲೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ, ಭೂಕುಸಿತ ಆಗ್ತಾ ಇದೆ, ಅನಾಹುತ ಆಗ್ತಾ ಇದೆ. ಇಲ್ಲಿಯವರೆಗೆ 370ಕ್ಕೂ ಹೆಚ್ಚು ಜನ ವಯನಾಡಿನಲ್ಲೇ ಸತ್ತಿದ್ದಾರೆ ಕಳೆದ 5 ವರ್ಷದಲ್ಲಿ. ಆ ಸಂದರ್ಭದಲ್ಲಿ ಆದಂಥ ಬೇರೆ ಬೇರೆ ರೀತಿಯ ರಿಪೋರ್ಟ್ಗಳನ್ನು ಇಟ್ಟುಕೊಂಡು ಇವತ್ತು ಸೂರ್ಯ ಮಾತಾಡಿದರು, ತೇಜಸ್ವಿ ಸೂರ್ಯ. Speaker sir, in 2020, Kerala State Disaster Management Authority advised relocating 4,000 families from landslide prone areas in Wayanad. Till today, no action was taken and the MP representing Wayanad did not even raise this issue till today. Speaker sir, I also want to ask you a very, very important issue, Speaker sir. प्लीज माननीय सदस्य कंक्लूड करो. Speaker sir, I just want to take. आपका को प्रश्न तो Speaker पूछ sir, लिया. I have last question. हाँ. Speaker sir, in 2021, इसके पीछे का कारण मैं बताना चाहता हूं अध्यक्ष जी. 2021 में केरला लेजिस्लेटिव असेंबली में केरला के फॉरेस्ट मिनिस्टर के राजू जी ने ये एडमिट किए कि हम वहां से एनक्रोचमेंट को, इलीगल एनक्रोचमेंट को इसलिए नहीं उठा पा रहे हैं क्योंकि रिलीजियस ऑर्गेनाइजेशन से हमें प्रेशर है. ओके. Kerala's forest minister in the assembly admits that we are unable to remove illegal encroachment because we have pressure from various religious organizations. अध्यक्ष जी, मेरा लास्ट में आपके क्वेश्चन. अध्यक्ष जी, कांग्रेस के एक एमपी, प्लीज माने प्लीज. कांग्रेस के एमपी PT थॉमस जी ने इसी इश्यू को इससे पहले उठाया था. और कांग्रेस पार्टी ने क्या किया? दूसरी बार PT थॉमस जी को टिकट ही नहीं
जिस पार्टी ने पीटी थॉमस जी को, जिन्होंने उन्हीं के पार्टी से थे और उन्हीं के पार्टी के होने के वजह से भी इस इश्यू को उठाया, उनको पार्टी से निकाल दिए ये लोग। ಹೇಗೆ ಅಲ್ಲಿ ಜಾತಿ ರಾಜಕಾರಣ ನಡೀತಾ ಇದೆ, ಧರ್ಮದ ರಾಜಕಾರಣ ನಡೀತಾ ಇದೆ, ವೋಟ್ ಬ್ಯಾಂಕ್ ರಾಜಕಾರಣ ನಡೀತಾ ಇದೆ. ವಯನಾಡಿನ ಎಂಪಿಯ ಒಂದು ಇಡೀ ಕರ್ತವ್ಯ ಪ್ರಜ್ಞೆ ಎಂಥ ನೆಲಸಮವಾದಂಥ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಅದೆಲ್ಲದರ ಪರಿಣಾಮ ಹೇಗೆ ಇವತ್ತು ಇಂಥ ದುರಂತಕ್ಕೆ ನಾವು ಮುಖಾಮುಖಿ ಆಗಬೇಕಾಗಿದೆ ಅನ್ನೋದನ್ನು ತೇಜಸ್ವಿ ಸೂರ್ಯ ಅಷ್ಟೇ ತೇಜೋಪೂರ್ಣವಾಗಿ, ಪ್ರಬಲವಾಗಿ, ಪ್ರೊಫೆಷನಲ್ ಆಗಿ, ಅದ್ಭುತವಾಗಿ ಮಂಡಿಸಿದರು. ಅವರು ಹೇಳ್ತಾರೆ 5 ವರ್ಷಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನುವ ಅಂಕಿಅಂಶವನ್ನು ಅವರು ಕೊಟ್ಟರು. ಅದರ ಜೊತೆಗೆ ದೆಹಲಿಯ IIT ಒಂದು ಸರ್ವೆಯನ್ನು ಮಾಡಿದೆ. ಆ ಸರ್ವೆ ಪ್ರಕಾರ ಕೇರಳದಲ್ಲೇ ಲ್ಯಾಂಡ್ ಸ್ಲ್ಯಾಂಡಿಂಗಲ್ಲಿ ಅಂದರೆ ಭೂ ಕುಸಿತದಲ್ಲಿ ಮೋಸ್ಟ್ ಹೈ ರಿಸ್ಕ್ ಸೆನ್ಸಿಟಿವ್ ಏರಿಯಾ ಅಂತ ವಯನಾಡನ್ನು ಗುರುತಿಸಿದೆ. IIT ಮಾಡಿದಂಥ ಸರ್ವೆ ಇದು. ಈ ಕಳೆದ 5 ವರ್ಷಗಳಲ್ಲಿ ಮೇಲಿಂದ ಮೇಲೆ ಅಲ್ಲಿ ಹೇಗೆ ಭೂಕುಸಿತ ಆಗ್ತಾ ಇದೆ, ಅದಕ್ಕೆ ಏನು ಕಾರಣ ಅಂತ ದೆಹಲಿಯ IIT ಸರ್ವೆ ಮಾಡಿ ಅದು ಹೇಳ್ತಾ ಇದೆ. ಮೋಸ್ಟ್ ಸೆನ್ಸಿಟಿವ್ ಆ್ಯಂಡ್ ಹೈ ರಿಸ್ಕ್ ಇರುವಂಥ ಜಾಗ ಯಾವುದು ಅಂದರೆ ವಯನಾಡು. 2011 ಮತ್ತು 2013ರಲ್ಲಿ 2 ಪ್ಯಾನಲ್ ರಿಪೋರ್ಟು ವಿವರಣಾತ್ಮಕವಾಗಿ, ವಿಶದವಾಗಿ ಈ ಲ್ಯಾಂಡ್ ಸ್ಲೈಡ್ ಮತ್ತು ಅದರ ಬಗ್ಗೆ, ಅದರ ಅನಾಹುತದ ಬಗ್ಗೆ ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟ್ ಏನು ಹೇಳ್ತಾ ಇದೆ? ಒಂದು, ಅವರು ರಿಕಮೆಂಡ್ ಮಾಡಿದ್ದು ಇದು ಈ ರೀತಿ ಇದೆ. ಅತಿಕ್ರಮಣದಾರರನ್ನು ಖಾಲಿ ಮಾಡಿಸಿ. ವಯನಾಡಿನ ಇವತ್ತಿನ ಏನು ದುರಂತ ಆಗಿದೆಯಲ್ಲ, 500ಕ್ಕೂ ಹೆಚ್ಚು ಮನೆಗಳು ನಾಮಾವಶೇಷ ಆಗಿದೆ, 170-200 ಜನ ಸತ್ತಿದ್ದಾರೆ, 200 ಜನ ನಾಪತ್ತೆಯಾಗಿದ್ದಾರೆ, 4 ಊರಿಗೆ ಊರೇ ಕಂಪ್ಲೀಟ್ ವಾಶೌಟ್ ಆಗಿದೆ. ಅದರ ಬಗ್ಗೆ 2011-2013 ವಯನಾಡಿನ ಎಂಪಿಗಳೇ, ರಾಹುಲ್ ಗಾಂಧಿಯವರೇ ರೋಷಾವೇಶದ ಭಯಂಕರ ಭಾಷಣ ಮಾಡುವ ಮೂಲಕ ದೇಶದ ಗಮನವನ್ನು ಸೆಳೆದಿದ್ದೀರಿ. ಆದರೆ ನಿಮಗೆ ಮೂಲಭೂತವಾದಂಥ ಅಂಕಿಅಂಶಗಳಿಲ್ಲ, ಅಧ್ಯಯನ ಇಲ್ಲ, ಶೂನ್ಯ ಸಂಪಾದನೆ. ಮತ್ತೆ ಕೊನೆಗೆ ಎದ್ದಿಂತ ಹೇಳ್ತೀರಿ ಮಾನ ಮರ್ಯಾದೆ ಬಿಟ್ಟು ಎಷ್ಟು ಬೇಕಾದರೂ ನನ್ನ ಮೇಲೆ ಅಟ್ಯಾಕ್ ಮಾಡಿ, ಅವಮಾನ ಮಾಡಿ, ಗೇಲಿ ಮಾಡಿ, ನಾನು ಹೆದರುವುದಿಲ್ಲ. ಕೆಳವರ್ಗದವರ ಬಗ್ಗೆ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ನಾವು ಮಾತಾಡಿದರೆ BJPಯವರು ನನ್ನನ್ನು ಅವಮಾನ ಮಾಡ್ತಾರೆ. ಅದಲ್ಲ ಪ್ರಶ್ನೆ. ದಾರಿ ತಪ್ಪಿಸುವ ಕೆಲಸವನ್ನು ಎಷ್ಟು ದಿನ ಅಂತ ಮಾಡ್ತೀರಿ? ಎಷ್ಟು ದಿನ ಸುಳ್ಳಿನ ಚಾಪೆಯನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತೀರಿ? ಸಾಧ್ಯವಿಲ್ಲ. ಕಾಲ ಬದಲಾಗಿದೆ. ಇವತ್ತು ಕಣ್ಣೆದುರೇ ಅಂಗೈಯಲ್ಲೇ ಅಂಕಿಅಂಶ ಇದೆ. ಹೆಬ್ಬರಿಳಿನಲ್ಲೇ ವಿಶ್ವದ ದಾಖಲೆಗಳು ಸಿಗ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತು ಅಮಿತ್ ಶಾ ಏನು ಹೇಳಿದ್ರು, ತೇಜಸ್ವಿ ಸೂರ್ಯ ಏನು ಹೇಳಿದ್ರು, ಅನುರಾಗ್ ಠಾಕೂರ್ ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಅದೆಲ್ಲವೂ ನಿಮ್ಮ ಕೈಯಲ್ಲೇ, ನಿಮ್ಮ ಮನೆಯ ಕಂಪ್ಯೂಟ್ರಲ್ಲೇ ಸಿಗುತ್ತೆ. ಯಾರು ಏನನ್ನ ಕದ್ದು ಮುಚ್ಚಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಇದು ಬಹಳ ಮುಖ್ಯವಾದದ್ದು. 2011-2013ರಲ್ಲಿ ಕೊಟ್ಟಂಥ ರಿಪೋರ್ಟ್ ಇದು. ಅತಿಕ್ರಮಣದಾರರನ್ನು ಮೊದಲು ಅಲ್ಲಿಂದ ತೆರವುಗೊಳಿಸಿ, ಆಮೇಲೆ ಅಲ್ಲಿ ಕಟ್ಟಡವನ್ನು ಕಟ್ಟಬೇಡಿ, ಯಾವುದೇ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಬೇಡಿ, ಯಾವುದೇ ಕಟ್ಟಡವನ್ನು ಕಟ್ಟಬೇಡಿ. ಒಮ್ಮೆ ಈಗ ಇದೆ ಅಂತ ಆದರೆ ಅದನ್ನೆಲ್ಲವನ್ನು ತೆರವುಗೊಳಿಸಿ ಅಂತ ಅವರು ಮೊದಲ ರೆಕಮೆಂಡೇಷನ್ನು. ಇನ್ನೊಂದು, ರಾಜ್ಯ ಸರ್ಕಾರ ಇಷ್ಟಾಗಿಯೂ ಕೂಡ ಇದನ್ನು ಆ್ಯಕ್ಷನ್ ತಗೊಂಡಿಲ್ಲ. 2011-2013 ಅಂದರೆ ಎಷ್ಟು ವರ್ಷ ಆಯಿತು? 11 ವರ್ಷ ಆ್ಯಕ್ಷನ್ ತಗೊಂಡಿಲ್ಲ. ಅತಿಕ್ರಮಣಗಾರರನ್ನು ತೆರವುಗೊಳಿಸಿಲ್ಲ. ಅದೇ ರೀತಿ ಮೈನಿಂಗ್ ನಿಲ್ಲಿಸಿ ಅಂತ ಹೇಳಿದೆ. ಮೈನಿಂಗನ್ನು ಕಡ್ಡಾಯವಾಗಿ ನಿಲ್ಲಿಸಿ, ನಿಲ್ಲಿಸಿಲ್ಲ. ಈಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಜಗತ್ತಿಗೆ ಬಂದಿದೆ, ಹೌದು. ಆದರೆ ಇದಕ್ಕೆ ಕಾರ್ಯಕಾರಣವನ್ನು ಹುಡುಕಬೇಕಲ್ಲ. ಇಂಡಿ ಕೂಟಲ್ಲಿ ಕೂತ್ಕೊಂಡು ಎದ್ದು ನಿಂತ್ಕೊಂಡು ಗಲಾಟೆ ಮಾಡಿ ಎಲ್ಲವನ್ನು ಕೇಂದ್ರ ಸರ್ಕಾರವೇ ಹೊಣೆ ಅಂತ ಆಪಾದಿಸ್ತಾ ಇರುವಾಗ, ತೇಜಸ್ವಿ ಸೂರ್ಯ ಈ ಅಂಕಿಅಂಶವನ್ನು ಇಟ್ಟಿದ್ದಿದೆಯಲ್ಲ, ಇದು ಅತ್ಯಂತ ಅವಶ್ಯಕತೆಯ ಅಂಕಿಅಂಶ.
ಈ ಅಂಕಿಅಂಶ ಎಲ್ಲೋಗಿ ನಿಲ್ತದೆ ಅಂತಂದರೆ ರಾಜೀವ್ ಗಾಂಧಿಯ MP ಟೆರಿಟರಿಗೆ ಹೋಗಿ ನಿಲ್ಲುತ್ತೆ. ಅವರ ನಿರ್ಲಕ್ಷ್ಯವನ್ನು ತೋರಿಸ್ತದೆ. ನಿರ್ಲಜ್ಜವಾಗಿ ಇವತ್ತು ಎಲ್ಲದಕ್ಕೂ ಮೋದಿಯೇ ಕಾರಣ ಅಂತ ಹೇಳುವ ಅವರ ನೆಲೆರಹಿತ ಭಾಷಣದ, ನೆಲೆರಹಿತ ಮಾತಿನ, ಸುಳ್ಳಿನ ಸರಮಾಲೆಯ ಇಡೀ ವಿಶ್ವರೂಪವನ್ನು ಇದು ತೆರೆದು ತೋರಿಸ್ತಾ ಇದೆ. ಹಾಗೆಯೇ 2020 ಕೇರಳ ಡಿಸಾಸ್ಟರ್ ಅಥಾರಿಟಿ ಒಂದು ಇದನ್ನು ಕೊಡ್ತದೆ, ಏನು ಸಜೆಷನನ್ನು ಕೊಡ್ತದೆ ಕೇರಳ ಸರ್ಕಾರಕ್ಕೆ. ಇದು ದಾಖಲೆ ಆಗಿದೆ, ಯಾವುದು ಇದಲ್ಲ, ಬಾಯಿ ಮಾತಲ್ಲ. ಯಾಕಂದರೆ ರಾಹುಲ್ ಗಾಂಧಿಯ ಮಾತಾಡುವಿಕೆ ಅಲ್ಲ ಇದು. 400 ಕುಟುಂಬವನ್ನು ವಯನಾಡಿನ ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆಯಲ್ಲ ಆ ಜಾಗದಿಂದ ತಕ್ಷಣ ಸ್ಥಳಾಂತರಿಸಿ. ಬಹುತೇಕ ಅವರು ಅತಿಕ್ರಮಣದಾರರು, ಅದನ್ನು ಸ್ಥಳಾಂತರಿಸಬೇಕು ಅಂತ ಹೇಳಿದರು. 2020ರಲ್ಲಿ ಹೇಳಿದ್ದಿದ್ದು ಕೇರಳ ಡಿಸಾಸ್ಟರ್ ಅಥಾರಿಟಿ. ಕೇರಳ ಸರ್ಕಾರ ಇದನ್ನು ಕಿವಿ ಕೇಳಲೂ ಇಲ್ಲ, ಕಣ್ಣಿನಲ್ಲಿ ನೋಡಲೂ ಇಲ್ಲ, ಯಾವ ಆ್ಯಕ್ಷನನ್ನು ತೆಗೆದುಕೊಳ್ಳಿಲ್ಲ. ಹಾಗಾದರೆ ಇವತ್ತಿನ ದುರಂತದ ಪ್ರಶ್ನೆ ಬಂದಾಗ ವೇಣುಗೋಪಾಲ್ ಹೇಳ್ತಾರೆ, ವಯನಾಡಿನ ಈ ದುರಂತದ ಪ್ರಶ್ನೆಯಲ್ಲೂ ಈಗ ರಾಜಕೀಯವನ್ನು ಹುಡುಕಬೇಕೇ, ಆರೋಪ ಪ್ರತ್ಯಾರೋಪ ಮಾಡಬೇಕೇ, ಇದು ಮನುಷ್ಯತ್ವವೇ ಅಂತ ಕೇಳ್ತಾರೆ ಅವರು. ನಿಮ್ಮ ಆರೋಪ ಮನುಷ್ಯತ್ವದಿಂದ ಕೂಡಿದೆಯಾ? ಈ ರಿಪೋರ್ಟ್ಗಳನ್ನೇ ಯಾಕೆ ಒಬ್ಬ MP ಆಗಿ ರಾಹುಲ್ ಗಾಂಧಿ ಅಂಡಿನಡಿಗೆ ಹಾಕಿ ಕೂತ್ಕೊಂಡ್ರು? ಪಿಣರಾಯಿಯನ್ನು ಸರ್ಕಾರದ ಬಗ್ಗೆ ಯಾಕೆ ನೀವು ಬೊಟ್ಟು ಮಾಡ್ತಾ ಇಲ್ಲ? ಎಚ್ಚರಿಕೆ ಹೋಗಿದೆ, ಇಂಥ ರಿಪೋರ್ಟ್ಗಳು ಬಂದಿದ್ದಾವೆ, ರೆಕಮೆಂಡೇಶನ್ ಮಾಡಿದ್ದಾರೆ, ಅಲ್ಲಿ ಏನೇನು ಮಾಡಬೇಕು ಅಂತ ಗೈಡ್ಲೈನ್ ಕೊಟ್ಟಿದ್ದಾರೆ, ಏನನ್ನು ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ತಜ್ಞರ ರಿಪೋರ್ಟ್ ಇದೆ. ಎಲ್ಲ ಇದ್ದಾಗಲೂ ಕೂಡ ನಿರ್ಲಕ್ಷ್ಯ ಮಾಡಿದ್ದು. ಯಾವ ನಿರ್ಲಕ್ಷ್ಯ? ಒಂದು ಸ್ಥಳೀಯ ಸರ್ಕಾರದ ನಿರ್ಲಕ್ಷ್ಯ, ಇನ್ನೊಂದು ವಯನಾಡಿನ ಸ್ವತಃ MP. ಯಾರವರು? ರಾಹುಲ್ ಗಾಂಧಿಯವರು. ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡುವಂಥ ರಾಹುಲ್ ಗಾಂಧಿ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಕೆಳವರ್ಗದವರ ಬಗ್ಗೆ ಪ್ರಾತಿನಿಧಿಕವಾಗಿ ಮಾತಾಡುವಂಥ ರಾಷ್ಟ್ರನೇತಾರ. ನಿಮ್ಮದೇ ಕ್ಷೇತ್ರ ಇವತ್ತು ಇಂಥ ದುರಂತವನ್ನು ಕಂಡಿದೆ. ಇದಕ್ಕೆ ಕಾರಣ ನೀವೇ, ನಿಮ್ಮ ನಿರ್ಲಕ್ಷ್ಯ. ಅದು ಇವತ್ತು ಜಗತ್ತಿಗೆ ಜಾಹೀರಾಗ್ತಾ ಇದೆ. ಹಾಗೆಯೇ MP ವಯನಾಡು ಈವರೆಗೂ ಈ ಇಶ್ಯೂವನ್ನು ಯಾಕೆ ರೇಸ್ ಮಾಡಿಲ್ಲ ಅಂತ ತೇಜಸ್ವಿ ಸೂರ್ಯ ಬಹಳ ಬಲವಾಗಿ ಕೇಳಿದರು. ಅದಕ್ಕೆ ಕಾಂಗ್ರೆಸ್ಸಿಗರು ಒಂದಿಷ್ಟು ಗಲಾಟೆ ಮಾಡಿದರು. ಅವರಿಗೆ ಗಲಾಟೆ ಮಾಡೋದು ಬಿಟ್ಟರೆ ಅವರಿಗೆ ನೆಲಮೂಲದ ಸತ್ಯಗಳು ಗೊತ್ತಿಲ್ಲ, ಜನರ ಸುಖ ಮತ್ತು ಸ್ವಾಸ್ಥ್ಯದ ಬಗ್ಗೆ ಆಲೋಚನೆ ಮಾಡುವ ಕನಿಷ್ಠ ಮಟ್ಟದ ಮಾನವೀಯತೆ ಇಲ್ಲ. ಅಜ್ಜನ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬೀಡಿ ಹಚ್ಚಿದ ಕತೆ ಇವರದು. ಅಂದರೆ ಬೆಂಕಿ ಬೀಳತ್ತೆ ಅಂತ ಗೊತ್ತಿದ್ರೂ ಕೂಡ, ಅನಾಹುತ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಅದರ ಬಗ್ಗೆ ಯಾವುದೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕಾಗಿಲ್ಲ, ಅಥವಾ ಸರ್ಕಾರದ ಗಮನಕ್ಕೆ ಅದನ್ನು ತರಬೇಕು ಅಂತಿಲ್ಲ. ಸಂಸತ್ತಿನ ಅಧಿವೇಶನದಲ್ಲಿ ಬೇಡದೇ ಇದ್ದದ್ದನ್ನೆಲ್ಲ ಮಾತಾಡುವಂಥ ಇದೇ ರಾಹುಲ್ ಗಾಂಧಿಗೆ ತನ್ನ ಕ್ಷೇತ್ರ ಇಂಥ ಒಂದು ಭಯಾನಕವಾದ ಭವಿಷ್ಯವನ್ನು ಹಡಲಿಕ್ಕಿದೆ. ಆದ್ದರಿಂದ ಅದಕ್ಕೆ ನಾವು ಏನನ್ನು ಮಾಡಬೇಕು? ನೀವು ಏನು ಮಾಡಬೇಕಾಗಿರಲಿಲ್ಲ. ಎಲ್ಲ ರಿಪೋರ್ಟ್ಗಳು, ರೆಕಮೆಂಡೇಷನ್ಗಳು, ತಜ್ಞತೆ, ಅಧ್ಯಯನ, ಪರಿಸರದ ಮೂಲಕ ಏನೇನು ಆಗ್ತಾ ಇದೆ ಅನಾಹುತ ಅನ್ನೋದನ್ನು ಸ್ಪಷ್ಟವಾಗಿ ಪಟ್ಟಿ ಮಾಡಿ ಕೊಟ್ಟರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸದಲ್ಲಿ ನಿಮ್ಮ ಪಾಲೆಷ್ಟು? ನಿಮ್ಮ ನಿರ್ಲಕ್ಷ್ಯವೇ ಈ ಮಾರಣ ಹೋಮಕ್ಕೆ ಕಾರಣ. 2021 ಕೇರಳ ಅಸೆಂಬ್ಲಿಯಲ್ಲಿ ಅರಣ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನೋಡಿ, ಇದು ಬಹಳ ಮುಖ್ಯವಾದದ್ದು. ಇದು ಕೇರಳದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಅವರು ಹೇಳ್ತಾರೆ, ಆತಂಕಿತ ಇದೇ ವಯನಾಡಿನ ಸ್ಥಳದಿಂದ ತಜ್ಞ ರಿಪೋರ್ಟ್ಗಳು ಹೇಳ್ತಾ ಇದೆ, ಅಲ್ಲಿ ಅತಿಕ್ರಮಣವನ್ನು ತಕ್ಷಣ ಖಾಲಿ ಮಾಡಿಸಿ. ಆದರೆ ಅತಿಕ್ರಮಣವನ್ನು ಖಾಲಿ ಮಾಡಿಸ್ಲಿಕ್ಕೆ ನಮಗೆ ಅಲ್ಲಿ ಧಾರ್ಮಿಕ ಸಂಸ್ಥೆಗಳ ಒತ್ತಡ ಇದೆ, ಬೆದರಿಕೆ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ, ಇದು ಅಸೆಂಬ್ಲಿಯಲ್ಲಿ ದಾಖಲಾದದ್ದು. ಇದನ್ನು ತೇಜಸ್ವಿ ಸೂರ್ಯ ಇವತ್ತು ಅಲ್ಲಿ ಸಂಸತ್ತಿನ ಎದುರು ಇಟ್ಟರು. ಅಂದರೆ ಏನನ್ನು ಸೂಚಿಸ್ತದೆ? ಕೇರಳ ಅನ್ನೋದು ಇವತ್ತು
ವಿದೇಶಿ ಖಾತೆಯ ಸಚಿವರನ್ನು ನೇಮಕ ಮಾಡಲಿಕ್ಕಿರುವಂಥ ಉಮೇದು, ತನ್ನ ಜನರ ರಕ್ಷಣೆಗೆ ಬರಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲ ಪಿಣರಾಯಣ್ಣವರಿಗೆ. ಈಗ ಅವರು ಇಲ್ಲಸಲ್ಲದ ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾರವರು. ಅಲ್ಲಿ ಧರ್ಮದ ದಂಗಲ್ ನಡಲಿಕ್ಕೆ ಬಿಟ್ರಿ, ಅಲ್ಲಿ ಮತಾಂತರ ನಡಲಿಕ್ಕೆ ಬಿಟ್ರಿ, ಜಹಾದಿಗಳನ್ನು ಒಳಗೆ ಬಿಟ್ಕೊಂಡ್ರಿ, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಪ್ರತ್ಯೇಕ ತುಕಡಿಯನ್ನು ಮಾಡಿದರು ಜಹಾದಿಗಳು, ಅದನ್ನೂ ಪುರಸ್ಕಾರ ಮಾಡಿದ್ರಿ. ಈ ಎಲ್ಲ ಸ್ವಯಂಕೃತ ಅಪರಾಧ ಮತ್ತು ರಾಜಕೀಯ ಅಧಿಕಾರದ ದಾಹ, ಅಧಿಕಾರದ ಆವುಟ, ಒಂದು ಕಡೆ ಸ್ಥಳೀಯ ಸರ್ಕಾರದಿಂದ, ಇನ್ನೊಂದು ಕಡೆ ಇಂಡಿ ಕೂಟದಿಂದ ಮತ್ತು ಕಾಂಗ್ರೆಸ್ನಿಂದ ನಡೆದ ಪರಿಣಾಮವೇ ಈ ದುರಂತ ಅನ್ನೋದನ್ನು ಅಮಿತ್ ಶಾ ಮತ್ತು ತೇಜಸ್ವಿ ಸೂರ್ಯ ಅತ್ಯಂತ ಪ್ರಬಲವಾಗಿ ಮಂಡಿಸಿದ್ದಷ್ಟೇ ಅಲ್ಲ, ಅಂಕಿ ಅಂಶಗಳ ಇಟ್ಟು ವಯನಾಡಿನ MP ಎಷ್ಟು ನಿಶ್ಶಕ್ತ, ಎಷ್ಟು ನಿರ್ಲಜ್ಜ ಮತ್ತು ಎಷ್ಟು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಜನರ ಜೀವದ ಬಗ್ಗೆ ಅನ್ನೋದನ್ನು ರಾಹುಲ್ ಗಾಂಧಿಯ ಕಣ್ಣಿಗೆ ಕಣ್ಣು ಕೊಟ್ಟು ಹೇಳಿದರು. ಅದೇ ರೀತಿ ಇದರ ಮಧ್ಯೆ ಇನ್ನೊಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಸೂರ್ಯ ಮಾಡ್ತಾರೆ. ಅದು ಬಹುಶಃ ಕಾಂಗ್ರೆಸ್ಸಿನ ನಡುವನ್ನು ಮುರಿದಿದೆ ಅಂತ ನಾನು ಭಾವಿಸ್ತೇನೆ. ಏನು ಅಂತಂದರೆ, PT ಥಾಮಸ್ ಕಾಂಗ್ರೆಸ್ಸಿನ MP ಅವರು ಈ ಅಧ್ಯಯನದ ಎಲ್ಲ ರಿಪೋರ್ಟ್ಗಳನ್ನು ನೋಡಿ ವಯನಾಡಿನ ಈ ಸೂಕ್ಷ್ಮ ಪ್ರದೇಶದಿಂದ ಅಲ್ಲಿಯ ಅತಿಕ್ರಮಣದಾರರನ್ನು ಮತ್ತು ಅನಧಿಕೃತ ಕಟ್ಟಡಗಳನ್ನು ಎಲ್ಲವನ್ನು ತೆರವುಗೊಳಿಸುವ ಕೆಲಸದ ಬಗ್ಗೆ ಅವರು ಒಂದು ಪ್ರಶ್ನೆಯನ್ನು ಎತ್ತಿದಾಗ, ಆ ಇಶ್ಯೂ ಬಗ್ಗೆ ಮಾತಾಡಿದಾಗ ಅವರನ್ನು ಪಕ್ಷದಿಂದ ದೂರ ಇಡಲಾಯಿತು. ಮುಂದಿನ ಎಲೆಕ್ಷನ್ನಲ್ಲಿ ಅವರಿಗೆ MP ಸೀಟ್ ನಿರಾಕರಣೆ ಮಾಡಲಾಯಿತು. ಅಂದರೆ ಇದರ ಅರ್ಥ ಏನು? ಕಾಂಗ್ರೆಸ್ಸಿನ ಉದ್ದೇಶ ಏನು? ಹಾಗಾದರೆ ಇಡೀ 60%ಕ್ಕೂ ಹೆಚ್ಚು ಅಲ್ಲಿ ಭೂಕುಸಿತಕ್ಕೆ ಒಳಗಾಗ್ತಾ ಇದೆ. ಕೇರಳ ತಜ್ಞರ ರಿಪೋರ್ಟ್ ಅದನ್ನು ಸಾಬೀತುಪಡಿಸ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಇದು 2ನೇ ಬಾರಿ ವಯನಾಡಲ್ಲಾಗ್ತಾ ಇರೋದು. ಬೇರೆ ಬೇರೆ ಕಡೆ ಹಲವು ಬಾರಿ ಆಗಿದೆ, ಅನಾಹುತಗಳಾಗಿದ್ದಾವೆ, ಜೀವಹಾನಿ ಆಗಿದೆ, ಬದುಕು ಕಳ್ಕೊಂಡಿದ್ದಾರೆ, ಹಳ್ಳಿಗಳೇ ನಾಮಾವಶೇಷ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳು ಏನು, ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ಹೇಗೆ ತಗೋಬೇಕು, ಯಾವ್ಯಾವ ರೀತಿಯ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು, ಇದೆಲ್ಲವನ್ನು ಕಳೆದ 2011ರಿಂದಲೂ ನಡೀತಾನೇ ಇದೆ, ರಿಪೋರ್ಟ್ ಕೊಡ್ತಾನೇ ಇದ್ದಾರೆ. ಇದೆಲ್ಲವನ್ನು ಮರೆಮಾಚಿ ಕೇವಲ ರಾಜಕೀಯದ ದುರಾಸೆ, ದುರಾಡಳಿತ, ದುಷ್ಟಕೂಟ, ಇಡೀ ದೇಶದ ಭದ್ರತೆಗೆ ಕನ್ನ ಕೊರೆಯುವ ಭಯೋತ್ಪಾದಕರನ್ನು ಸಾಕಲಿಕ್ಕೆ ವ್ಯಯಿಸಿದಂಥ ಸಮಯವನ್ನು ಈ ರಿಪೋರ್ಟ್ಗಳ ಹಿಂದೆ ನಿಂತು ಇದನ್ನು ಮಾಡಿದ್ದಿದ್ರೆ ಇವತ್ತು ಈ ಅನಾಹುತ ಆಗ್ತಿರಲಿಲ್ಲ. ಇದನ್ನು ದೇಶದ ಜನ ಅರ್ಥ ಮಾಡ್ಕೋಬೇಕು. ಯಾರು ದೇಶದ ಪರವಾಗಿದ್ದಾರೆ, ಯಾರು ಜನರ ಜೀವದ ಪರವಾಗಿದ್ದಾರೆ, ಸಮಾಜಮುಖಿಯಾಗಿದ್ದಾರೆ ಅನ್ನೋದನ್ನು ಈ ಪ್ರಕರಣ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕಾಂಗ್ರೆಸ್ಸಿನ ದುಷ್ಟ ರಾಜಕಾರಣದ ಇಡೀ ಮುಖವಾಡವನ್ನು ಕಳಚಿ ನಿಲ್ಲಿಸಿದ್ದಿದ್ರೆ ಅಮಿತ್ ಶಾ ಮತ್ತು ತೇಜಸ್ವಿ ಸೂರ್ಯ. ಇದು ಆಗಬೇಕಾಗಿತ್ತು. ವಯನಾಡಿನ ದುರಂತ ಇದು ನಿರೀಕ್ಷಿತ ದುರಂತ, ಅದು ಅನ್ಫಾರ್ಚುನೇಟ್, ಅದು ಬೇಸರದ ವಿಚಾರ. ಇಷ್ಟು ರಿಪೋರ್ಟ್ಗಳು ಇಷ್ಟು ಇದ್ದೂ ಕೂಡ ಸ್ಥಳೀಯ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಮಾಡಿಲ್ಲ. ಇದು ಕೇಂದ್ರ ಸರ್ಕಾರ ಮಾಡುವಂಥದ್ದಲ್ಲ. ಆಮೇಲೆ ಆ ಭಾಗದ MP ಆಗಿ ಅದರ ಮಧ್ಯೆಯೂ ರಾಜಕೀಯದ ಭಾಷಣ ಮಾಡ್ತಾರೆ ವೇಣುಗೋಪಾಲ್. ದೇಶದ ಪ್ರಧಾನಿಗಿಂತ ಹೆಚ್ಚು 3 ಲಕ್ಷ ಚಿಲ್ಲರೆ ಮತಗಳಿಂದ ಆ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ ರಾಹುಲ್ ಗಾಂಧಿ. ನೀವು ಏನು ಉತ್ತರದಾಯಿತ್ವವನ್ನು ಮಾಡಿದ್ರಿ? ಜನ ನಿಮ್ಮ ಮೇಲೆ ಅಷ್ಟು ಭರವಸೆ ನೀಟ್ಟರು. ಹೌದು, ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಆಗ್ಬೋದು, ರಾಹುಲ್ ಗಾಂಧಿ ಆಗ್ಬೋದು, ಸ್ವತಃ ಅಮೇಥಿ ಇರ್ಬೋದು, ಅವರ ಪ್ರಾತಿನಿಧಿಸಿದ ರಾಯ್ಬೇರಿ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲೂ ಒಂದು ರೋಡನ್ನು ಕೂಡ ಮಾಡದೇ ಇದ್ದಂಥ ಕಳಪೆ ಪರ್ಫಾರ್ಮೆನ್ಸನ್ನು ದೇಶದ ಇತಿಹಾಸ ನೋಡಿದೆ. ನಿಮ್ಮ ಕ್ಷೇತ್ರಕ್ಕೆ ನೀವು ಬೆನ್ನಾಕಿದ್ದೀರಿ ಹೊರತು ಮುಖ ಹಾಕಿಲ್ಲ, ಹೃದಯವನ್ನೂ ಆನಿಸಿಲ್ಲ, ನೀವು ಜನರೊಟ್ಟಿಗೆ ಸಂಪರ್ಕವನ್ನೇ ಸಾಧಿಸಿಲ್ಲ. ಏನಕ್ಕೇನ ಕಾಂಗ್ರೆಸ್ಸು ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವ ದರ್ಪ ಮತ್ತು ದುರಹಂಕಾರದಲ್ಲಿ ಇಷ್ಟು ವರ್ಷ ಮುಂದುವರೆದ್ರಿ. ಅದರ ಪರಿಣಾಮವೇ ವಯನಾಡಿನಲ್ಲಿ 3 ಲಕ್ಷ ಚಿಲ್ಲರೆ ಮತದ
ಒಂದು ಅಂತರದಿಂದ ನಿಮ್ಮನ್ನು ವೈಭವಯುತವಾಗಿ ಆರಿಸಿ ಕಳಿಸಿದ್ರಲ್ಲ, ಆ ಕ್ಷೇತ್ರವನ್ನು ಇಟ್ಕೊಂಡಿಲ್ಲ ಬಿಡಿ. ಈಗ ಸಹೋದರಿಗೆ ಅದನ್ನು ಒಪ್ಪಿಸ್ತಾ ಇದ್ದೀರಿ. ಈ ವಯನಾಡಿನ ದುರಂತ ನಂತರ ಅದರ ನಂತರ ಚಿತ್ರ ಮತ್ತು ಇನ್ನೇನು ಬದಲಾಗುತ್ತೋ ಗೊತ್ತಿಲ್ಲ. ಆದರೆ ನೀವು ಪ್ರಾತಿನಿಧಿಕವಾಗಿ ರಾಜಕೀಯದಲ್ಲಿ ಪುನಶ್ಚೇತನವನ್ನು, ಪುನರ್ಜನ್ಮವನ್ನು ಪಡೆದಂಥ ಇದೇ ವಯನಾಡು ಕ್ಷೇತ್ರಕ್ಕೆ ರಾಹುಲ್ ಗಾಂಧಿಯವರೇ ಸಾವಿನ ಭಾಗ್ಯವನ್ನು ಕೊಟ್ರಲ್ರಿ. ಸಾವಿನ ಭಾಗ್ಯವನ್ನು ಕೊಟ್ರಲ್ರಿ. ನೀವು ಒಂದು ಚೂರು ಎಚ್ಚರ ವಹಿಸಿದ್ದಿದ್ರೆ, ಕಾರ್ಯಪ್ರವೃತ್ತರಾಗಿದ್ದಿದ್ರೆ, ಈ ಎಲ್ಲ ರಿಪೋರ್ಟ್ಗಳು, ಈ ಎಲ್ಲ ರೆಕಮೆಂಡೇಷನ್ಗಳನ್ನೆಲ್ಲ ಗಮನಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರವನ್ನು ಪಡೆದು ನೀವು ಅಲ್ಲಿ ಏನಾದರೂ ಕಾರ್ಯಾಚರಣೆ ಮಾಡಿದ್ದಿದ್ರೆ ಈಗ ವಯನಾಡಿಗೆ ಇಂಥ ದುಸ್ಥಿತಿ ಬರ್ತಿರಲಿಲ್ಲ. ಆದರೆ ನೀವು ಯಾಕೆ ಮಾಡಿಲ್ಲ ಹೇಳಿ? ನಿಮ್ಮ SDPI, PFI ಇಂಥ ಧಾರ್ಮಿಕ ಸಂಘಟನೆಗಳು ಅಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾವೆ. ಅದನ್ನೇ ಇವರು ಹೇಳಿದ್ದು PT ಥಾಮಸ್. ಮತ್ತು ಅದನ್ನೇ ಬೊಟ್ಟು ಮಾಡಿದ್ದು ಕೇರಳ ಅಸೆಂಬ್ಲಿಯಲ್ಲಿ 2021ರಲ್ಲಿ ಅರಣ್ಯ ಸಚಿವರು ಕೊಟ್ಟ ಸ್ಟೇಟ್ಮೆಂಟು. ಏನು ಹೇಳ್ತೀರಿ ದೇಶದ ಜನತೆಗೆ? ಏನು ಬೇಕಾದರೂ ಹೇಳಿ, ಮೋದಿಯವರ ಮುಖಕ್ಕೆ ಮಸಿ ಬಳಿಯುವುದೇ ನನ್ನ ಕೆಲಸ ಅಂತ ಟೊಂಕ ಕಟ್ಟು ಹೊರಟಿದ್ದೀರಲ್ಲ. ಸುಳ್ಳಿನ ದಾರಿಯಲ್ಲಿ, ಅಸತ್ಯದ ದಾರಿಯಲ್ಲಿ, ಅನಾಗರಿಕ ದಾರಿಯಲ್ಲಿ, ಜನವಿರೋಧಿ ದಾರಿಯಲ್ಲಿ, ಜೀವ ವಿರೋಧಿ ದಾರಿಯಲ್ಲಿ ಈಗ ನಿಮ್ಮ ನಿಜ ಬಣ್ಣ ಬಯಲಾಗ್ತಾ ಇದೆ. ಸಂಸತ್ತು ಮೊದಲನಂಗಿಲ್ಲ, ನೀವು ತಿಳ್ಕೊಂಡಿದ್ದೀರಿ ಅಷ್ಟೇ. ಆದರೆ ಮೋದಿ ಮಾತಾಡಬೇಕಾಗಿಲ್ಲ, ಅಮಿತ್ ಶಾ ಮಾತಾಡಬೇಕಾಗಿಲ್ಲ, ರಾಜನಾಥ್ ಸಿಂಗ್ ಮಾತಾಡಬೇಕಾಗಿಲ್ಲ, ನಡ್ಡಾ ಮಾತಾಡಬೇಕಾಗಿಲ್ಲ. ಅವರೆಲ್ಲರೂ ಮಾತಾಡೋದಕ್ಕಿಂತ 10 ಪಟ್ಟು ಅಧ್ಯಯನ ಮಾಡಿ ಅವರ ಪಡೆ ಇವತ್ತು ಮಾತಾಡ್ತಾ ಇದೆ. ಇದು ಬ್ಯೂಟಿ, ಇದು ದುರಂತ ನಿಮ್ಮ ಪಾಲಿಗೆ. ನೀವು ಮಾಡಿದ ಸ್ವಯಂಕೃತ ದುರಂತದ ಫಲವೇ ವಯನಾಡಿನ ದುರಂತ ಅನ್ನೋದು ದೇಶದ ಜನತೆಗೆ ಇವತ್ತು ಬಟ್ಟಂ ಬಯಲಾಗಿದೆ. ಮುಂದಿದೆ ನಿಮಗೆ ಮಾರಿ ಹಬ್ಬ. ನಮಸ್ತೆ.